ಎಲ್ಲರಿಗೂ ನಮಸ್ಕಾರ. ಫಾರ್ಮಾ ಜಗತ್ತಿನಲ್ಲಿ ಕ್ವಾಲಿಟಿ ಅಂದ್ರೆ ಏನು? ಈ ಒಂದು ಪದದ ಅರ್ಥ ಕಳೆದ ಕೆಲವು ದಶಕಗಳಲ್ಲಿ ಎಷ್ಟು ದೊಡ್ಡದಾಗಿ ಬದಲಾಗಿದೆ ಅಂತ ನಿಮಗೆ ಗೊತ್ತಾ? ಒಂದು ಕಾಲದಲ್ಲಿ ಎಲ್ಲವೂ ಪೇಪರ್ ವರ್ಕ್ ಮೇಲೆ ನಿಂತಿತ್ತು. ಆದ್ರೆ ಇವತ್ತು ನಾವು ಒಂದು ಕಂಪ್ಲೀಟ್ ಸಿಸ್ಟಮ್ ಬಗ್ಗೆ ಮಾತಾಡ್ತೀವಿ. ಕಾಗದದಿಂದ ಸಿಸ್ಟಮ್ಗಳವರೆಗಿನ ಈ ಪಯಣ ಹೇಗಿತ್ತು? ಬನ್ನಿ ನೋಡೋಣ. ಹಾಗಾದ್ರೆ ನಮ್ಮ ಚರ್ಚೆಯನ್ನ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯಿಂದ ಶುರು ಮಾಡೋಣ. ಅಂದ್ಕೊಳ್ಳಿ, ಒಂದು ಕಂಪನಿಯ ಹತ್ರ ಪರ್ಫೆಕ್ಟ್ ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಎಸ್ಒಪಿಗಳು ಅಪ್ ಟು ಡೇಟ್ ಆಗಿವೆ. ಆದ್ರೂ ಕೂಡ ಕ್ವಾಲಿಟಿ ಫೇಲಿಯರ್ಸ್ ಯಾಕೆ ಆಗತ್ತೆ? ಎಲ್ಲ ಸರಿಯಿದ್ದಾಗ್ಲೂ ಸಮಸ್ಯೆ ಎಲ್ಲಿಂದ ಬರುತ್ತೆ? ಈ ಪ್ರಶ್ನೆನೇ ಇವತ್ತಿನ ನಮ್ಮ ವಿಶ್ಲೇಷಣೆಯ ಕೇಂದ್ರಬಿಂದು. ಮೊದಲು ಸ್ವಲ್ಪ ಹಿಂದೆ ಹೋಗೋಣ. ಫಾರ್ಮಾ ಇಂಡಸ್ಟ್ರಿಯ ಆರಂಭದ ದಿನಗಳಲ್ಲಿ ರೆಗ್ಯುಲೇಟರ್ಸ್ ಅವರ ಫೋಕಸ್ ಹೇಗಿತ್ತು ಅಂದ್ರೆ ಎಲ್ಲವೂ ಕಾಗದ ಪತ್ರಗಳ ಮೇಲೇನೇ ಇತ್ತು. ಒಂದು ರೀತಿಯಲ್ಲಿ ಅದೊಂದು ಪೇಪರ್ ವರ್ಲ್ಡ್. ಆ ದಿನಗಳಲ್ಲಿದ್ದ ಸಾಂಪ್ರದಾಯಿಕ ವಿಧಾನ ಅಂದ್ರೆ ಇದೆ. ಒಂದು ಕಂಪನಿ ಹತ್ತಿರ ಸರಿಯಾದ ಎಸ್ಒಪಿಗಳು ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಇದ್ದು, ಇನ್ಸ್ಪೆಕ್ಷನ್ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ರೆಕಾರ್ಡ್ಸ್ ತೋರಿಸ್ಬಿಟ್ರೆ ಸಾಕಿತ್ತು. ಓ, ಎಲ್ಲ ಸರಿ ಇದೆ, ಇವರು ಕಂಪ್ಲೈಂಟ್ ಆಗಿದಾಲೆ ಅಂತ ಹೇಳ್ತಿದ್ರು. ಅಂದ್ರೆ ಕ್ವಾಲಿಟಿ ಅನ್ನೋದು ಪ್ರತಿದಿನದ ಕೆಲಸ ಅಲ್ಲ, ಬದಲಿಗೆ ಇನ್ಸ್ಪೆಕ್ಷನ್ ದಿನದಂದು ನಡೆಯೋ ಒಂದು ಪರೀಕ್ಷೆ ಅಷ್ಟೇ ಆಗಿತ್ತು. ಆದ್ರೆ ಕೇವಲ ಪೇಪರ್ ಮೇಲೆ ಕಟ್ಟಿದ್ದ ಈ ಸಿಸ್ಟಮ್ ಬಹಳ ಕಾಲ ನಿಲ್ಲಿಲ್ಲ. ಡಾಕ್ಯುಮೆಂಟ್ಸ್ನಲ್ಲಿ ಎಲ್ಲವೂ ಪರ್ಫೆಕ್ಟ್ ಅಂತ ತೋರಿಸಿದ್ರೂ ಉತ್ಪಾದನೆಯಲ್ಲಿ ಒಂದೇ ತರಹದ ತಪ್ಪುಗಳು ಮತ್ತೆ ಮತ್ತೆ ಆಗ್ತಾನೇ ಇತ್ತು. ಆಗ್ಲೇ ಈ ವ್ಯವಸ್ಥೆಯಲ್ಲಿರೋ ದೊಡ್ಡ ದೊಡ್ಡ ಬಿರುಕುಗಳು ಎಲ್ರಿಗೋ ಕಾಣಿಸೋಕೆ ಶುರುವಾಗಿದ್ದು. ರೆಗ್ಯುಲೇಟರಿ ಅಧಿಕಾರಿಗಳು ಒಂದು ವಿಚಿತ್ರವಾದ ಪ್ಯಾಟರ್ನ್ ಅನ್ನ ಗಮನಿಸ್ತಾರೆ. ಕಂಪನಿಗಳು ಎಷ್ಟೇ ಒಳ್ಳೆಯ ಪೇಪರ್ ವರ್ಕ್ ತೋರಿಸಿದ್ರೂ ಒಂದೇ ರೀತಿಯ ಡಿವಿಯೇಷನ್ಸ್ ಪದೇ ಪದೇ ಆಗ್ತಿತ್ತು. ಇದು ಕಾಕತಾಳೀಯ ಅಂತೂ ಖಂಡಿತ ಆಗಿರ್ಲಿಲ್ಲ. ಇದರ ಹಿಂದೆ ಒಂದು ವ್ಯವಸ್ಥಿತವಾದ ಸಮಸ್ಯೆ ಇದೆ ಅನ್ನೋದು ಸ್ಪಷ್ಟವಾಗಿತ್ತು. ಇದರ ಪರಿಣಾಮವಂತೂ ತುಂಬಾನೇ ಗಂಭೀರವಾಗಿತ್ತು. ಒಂದರಿಂದೆ ಒಂದ್ರಂತೆ ಬ್ಯಾಚ್ಗಳು ಫೇಲ್ ಆಗಕ್ ಶುರುವಾದ್ವು. ಮಾರುಕಟ್ಟೆಗೆ ಹೋದ ಪ್ರಾಡಕ್ಟ್ಗಳನ್ನ ವಾಪಸ್ ಕರೆಸಬೇಕಾದ ಪ್ರಸಂಗಗಳು ಹೆಚ್ಚಾದ್ವು. ಡಾಕ್ಯುಮೆಂಟ್ಸ್ ಪ್ರಕಾರ ಎಲ್ಲವೂ ಸರಿಯಾಗಿದ್ರು. ಈ ರೀತಿ ಆಗ್ತಿದ್ದಿದ್ದು ಇಡೀ ಇಂಡಸ್ಟ್ರಿಯ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನೆ ಮಾಡುವಂಟಿತ್ತು. ಆವಾಗ್ಲೇ ಎಲ್ರಿಗೂ ಒಂದು ಸತ್ಯದ ಅರಿವಾದದ್ದು. ಇದು ರೆಗ್ಯುಲೇಟರಿ ಚಿಂತನೆಯಲ್ಲಿ ಒಂದು ದೊಡ್ಡ ತಿರುವು. ಕೇವಲ ದಾಖಲೆಗಳು ಕ್ವಾಲಿಟಿಯನ್ನ ಗ್ಯಾರಂಟಿ ಮಾಡಲ್ಲ, ರಿಯಾಲಿಟಿಯಲ್ಲಿ ನಿಮ್ಮ ಸಿಸ್ಟಮ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದೇ ಮುಖ್ಯ. ಈ ಒಂದು ಅರಿವು ಎಲ್ಲವನ್ನೂ ಬದಲಾಯಿಸ್ಬಿಡ್ತು. ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರವಾಗಿ ಹುಟ್ಟಿದ್ದೇ ಒಂದು ಹೊಸ ಪರಿಹಾರ. ಅದೇ ಆಧುನಿಕ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ QMS. PQS ಅಂದ್ರೆ ಫಾರ್ಮಸ್ಯೂಟಿಕಲ್ ಕ್ವಾಲಿಟಿ ಸಿಸ್ಟಮ್ ಅನ್ನೋ ಕಾನ್ಸೆಪ್ಟ್ ಬಂತು. ಇದು ಸುಮ್ಮನೆ ಒಂದಷ್ಟು ಪ್ರೊಸೀಜರ್ಗಳ ಲಿಸ್ಟ್ ಅಲ್ಲ, ಬದಲಿಗೆ ಎಲ್ಲಾ ಗುಣಮಟ್ಟದ ಅಂಶಗಳನ್ನ ಒಂದಕ್ಕೊಂದು ಕನೆಕ್ಟ್ ಮಾಡಿ ನಿರಂತರವಾಗಿ ಕಂಟ್ರೋಲ್ ಮತ್ತು ಸುಧಾರಣೆ ಮಾಡೋ ಒಂದು ಇಂಟಿಗ್ರೇಟೆಡ್ ಸಿಸ್ಟಮ್. ಇಲ್ಲಿ ನೋಡಿ, PQS ಅನ್ನೋದು ಒಂದು ದೊಡ್ಡ ಮಷೀನ್ ಇದ್ದಾಗೆ. ಡಿವಿಯೇಷನ್ ಮ್ಯಾನೇಜ್ಮೆಂಟ್, ಚೇಂಜ್ ಕಂಟ್ರೋಲ್, ಕ್ಯಾಪಾ, ಇಂಟರ್ನಲ್ ಆಡಿಟ್ಸ್, ಮ್ಯಾನೇಜ್ಮೆಂಟ್ ರಿವ್ಯೂ ಇವೆಲ್ಲ ಅದರ ಬೇರೆ ಬೇರೆ ಬಿಡಿ ಭಾಗಗಳಲ್ಲ, ಬದಲಿಗೆ ಒಟ್ಟಾಗಿ ಕೆಲಸ ಮಾಡೋ ಗೇರ್ಗಳು. ಒಂದು ಕಡೆ ಕ್ಯಾಪಾ ಮೂಲಕ ಸಮಸ್ಯೆಯನ್ನ ಸರಿ ಮಾಡಿದ್ರೆ ಅದು ಮುಂದಿನ ಆಡಿಟ್ನಲ್ಲಿ ಸುಧಾರಣೆಯಾಗಿ ಕಾಣಿಸುತ್ತೆ. ಹೀಗೆ ಪ್ರತಿಯೊಂದು ಒಂದಕ್ಕೊಂದು ಲಿಂಕ್ ಆಗಿದೆ. ಈಗ ನಾವು ಮತ್ತೆ ಆ ಹೋಲಿಕೆ ಸ್ಲೈಡ್ಗೆ ಬರೋಣ. ಆಧುನಿಕ ವಿಧಾನದ ಕಾಲಮ್ ಅನ್ನ ನೋಡಿದ್ರೆ ಈ ಬದಲಾವಣೆ ಎಷ್ಟು ದೊಡ್ಡದು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ, ನಮ್ಮ ಫೋಕಸ್ ಡಾಕ್ಯುಮೆಂಟ್ಸ್ನಿಂದ ಸಿಸ್ಟಮ್ಸ್ ಕಡೆಗೆ ಶಿಫ್ಟ್ ಆಯ್ತು. ಸಮಸ್ಯೆ ಆದ್ಮೇಲೆ ಏನಾದ್ರೂ ಮಾಡೋದ್ರ ಬದಲು ಸಮಸ್ಯೆ ಬರೋ ಮುಂಚೆ ರಿಸ್ಕ್ ಬೇಸ್ ಥಿಂಕಿಂಗ್ ಮಾಡಕ್ಕೆ ಶುರು ಮಾಡಿದ್ವಿ. ಕ್ವಾಲಿಟಿ ಅನ್ನೋದು ಬರೀ ಒಂದು ಟೆಸ್ಟ್ ಅಲ್ಲ, ಅದು ನಿರಂತರ ಸುಧಾರಣೆಯ ಒಂದು ಸಂಸ್ಕೃತಿ ಅನ್ನೋದು ಅರಿವಿಗೆ ಬಂತು. ಸರಿ, ಈ ಹೊಸ ಫಿಲಾಸಫಿ ಸುಮ್ನೆ ಒಂದು ಐಡಿಯಾ ಆಗಿ ಉಳಿಲಿಲ್ಲ. ಇದು ಇಡೀ ಜಗತ್ತಿಗೆ ಒಂದು ಸ್ಟ್ಯಾಂಡರ್ಡ್ ಆಯ್ತು ಮತ್ತು ಪ್ರಪಂಚದಾದ್ಯಂತ ರೆಗ್ಯುಲೇಷನ್ಸ್ ಮೇಲೆ ತನ್ನ ಪ್ರಭಾವ ಬೀರಿತು. ಈ ಐಡಿಯಾ ಹೇಗೆ ಒಂದು ಗ್ಲೋಬಲ್ ರೂಲ್ ಆಯಿತು ಅನ್ನೋದನ್ನ ಈ ಟೈಮ್ಲೈನ್ ಚೆನ್ನಾಗಿ ತೋರಿಸುತ್ತೆ. ಮೊದಲು ರೆಗ್ಯುಲೇಟರ್ಸ್ಗೆ ಪೇಪರ್ ವರ್ಕ್ ಸಾಕಾಗಲ್ಲ ಅನ್ನೋ ಅರಿವು ಮೂಡ್ತು. ನಂತರ ICH-Q10 ನಂತಹ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಈ PQS ಕಾನ್ಸೆಪ್ಟ್ಗೆ ಒಂದು ಅಧಿಕೃತ ರೂಪ ಕೊಡ್ತು. ಕೊನೆಗೆ ಭಾರತದ ರಿವೈಸ್ಡ್ ಶೆಡ್ಯೂಲ್ M ನಂತಹ ರಾಷ್ಟ್ರೀಯ ಕಾನೂನುಗಳು ಕೂಡ ಇದನ್ನ ಅಳವಡಿಸ್ಕೊಂಡ್ವು. ಹೀಗೆ ಒಂದು ಚಿಕ್ಕ ಅರಿವು ಜಾಗತಿಕ ಗುಣಮಟ್ಟವಾಗಿ ಬೆಳೆದು ನಿಂತಿತು. ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ವಲ್ಲ, ಇದ್ರಿಂದ ನಾವು ಕಲಿಬೇಕಾಗಿರೋ ಪ್ರಮುಖ ಪಾಠ ಏನು? ಅದು ನಮ್ಮ ಯೋಚನಾ ಕ್ರಮದಲ್ಲಿ ಆದ ಒಂದು ದೊಡ್ಡ ಬದಲಾವಣೆ. ಇದು ತುಂಬಾ ಸಿಂಪಲ್ ಆದ್ರೆ ಬಹಳ ಪವರ್ಫುಲ್. ಮೊದಲು ನಮ್ಮೆಲ್ಲರ ಗಮನ ಇನ್ಸ್ಪೆಕ್ಷನ್ ಮೇಲೆ ಇತ್ತು, ಹೇಗಾದ್ರೂ ಮಾಡಿ ಅದರಲ್ಲಿ ಪಾಸ್ ಆಗ್ಬೇಕು ಅನ್ನೋದು. ಆದ್ರೆ ಈಗ ಫೋಕಸ್ ಸಂಪೂರ್ಣವಾಗಿ ಒಂದು ದೃಢವಾದ, ಯಾವಾಗ್ಲೂ ಸರಿಯಾಗಿ ಕೆಲಸ ಮಾಡುವ ಸಿಸ್ಟಮ್ ಅನ್ನು ಹೊಂದುವುದರ ಕಡೆಗೆ ಶಿಫ್ಟ್ ಆಗಿದೆ.
ಯಾವ ಕಂಪನಿಗಳು ಈ ಬದಲಾವಣೆಗೆ ಹೊಂದಿಕೊಳ್ಳಿಲ್ವೋ ಅವು ಇವತ್ತಿಗೂ ಕಷ್ಟಪಡ್ತಾನೇ ಇವೆ. ಪದೇ ಪದೇ ಆಡಿಟ್, ಒಬ್ಸರ್ವೇಷನ್ಸ್, ರೆಗ್ಯುಲೇಟರಿ ಆಕ್ಷನ್ಸ್ ಇವೆಲ್ಲವನ್ನೂ ಎದುರಿಸ್ತಲೇ ಇವೆ. ಬದಲಾವಣೆ ಅನಿವಾರ್ಯ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ ಅಲ್ವಾ? ಕೊನೆಯದಾಗಿ ಒಂದು ಮಾತು, ಇದನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ನಿಜವಾದ ಮತ್ತು ದೀರ್ಘಕಾಲೀನ ಯಶಸ್ಸು ಸಿಗೋದು ಇನ್ಸ್ಪೆಕ್ಷನ್ ಬಂದಾಗ ಮಾತ್ರ ತಯಾರಾಗೋದ್ರಿಂದಲ್ಲ, ಬದಲಿಗೆ ಪ್ರತಿದಿನ ಪ್ರತಿ ಕ್ಷಣವೂ ಸಿದ್ಧವಾಗಿರುವ ಒಂದು ಬಲಿಷ್ಠ ಸಿಸ್ಟಮ್ ಅನ್ನು ಹೊಂದುವುದರಿಂದ ಮಾತ್ರ. ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಿಮ್ಮ ಕ್ವಾಲಿಟಿ ಸಿಸ್ಟಮ್ ಅನ್ನೋದು ಕೇವಲ ಇನ್ಸ್ಪೆಕ್ಷನ್ ರೆಡಿಯಾಗಿದೆಯಾ ಅಥವಾ ಅದು ನಿಜವಾಗಿಯೂ ಆಲ್ವೇಸ್ ರೆಡಿಯಾಗಿದೆಯಾ? ಯೋಚಿಸಿ. ಇದು ಇವತ್ತಿನ ಫಾರ್ಮಾ ಜಗತ್ತು ಕೇಳ್ತಿರುವ ಅತಿದೊಡ್ಡ ಪ್ರಶ್ನೆ.